ಸರ್ ಹಿಂದೆ ಬನ್ನಿ. ಯಾಕೆ What happens if it is not urinating more than 18 hours per day? ಆನೆಗಳ ಸಾವು ವಿದ್ಯುತ್ ಸ್ಪರ್ಶದಿಂದ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದ್ರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ. ಹಿರಿಯ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇಂಥ ಸಾವುಗಳು ಆಗಬಾರದು, ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ ಆಗಿದೆ. ಇದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಮುಂದಿನ ದಿನಮಾನಗಳಲ್ಲಿ ಇದು ಪುನರಾವರ್ತನೆ ಆಗದ ರೀತಿಯಲ್ಲಿ ಶಾಶ್ವತವಾದಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಇಲಾಖೆಯಲ್ಲಿ ಯಾರು ರಾಯಭಾರಿ ಇಲ್ಲ. ಸುಮ್ಮನೆ ಯಾಕೆ ಹೇಳ್ತೀರಿ? ಸ್ಮಾರಕ ಮಾಡ್ತಾ ಇದ್ವಿ, ವಿನ್ಯಾಸ ತಯಾರು ಮಾಡಿದ್ವಿ. ಬರುವ ಒಂದು 15 ದಿವಸದಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೇನೆ. ಉತ್ತಮವಾದಂಥ ಒಳ್ಳೆ ರೀತಿಯ ಸ್ಮಾರಕವನ್ನು ಇವತ್ತು ಹಾಸನದಲ್ಲೂ ಮಾಡ್ತೀವಿ, ಮತ್ತೆ ಬಳ್ಳೆಯಲ್ಲೂ ಮಾಡ್ತೀವಿ. ಆಂಧ್ರ ಸರ್ಕಾರದವರು ನಮಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಮಗೆ ಒಂದು ಇವತ್ತು ಕುಮ್ಕಿ ಆನೆ, ಸಾಕಾನೆ ಕೊಡ್ರಿ ಅಂತೇಳಿ. ಸಹಜ ಇದೆ ನೋಡಿ, ಅಂತರ್ರಾಜ್ಯದಿಂದ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಆನೆಗಳಿಲ್ಲ, ಅಲ್ಲಿ ಸಾಕಾನೆನೂ ಇಲ್ಲ, ಶಿಬಿರನೂ ಇಲ್ಲ. ಕೆಲವೊಂದು ಪುಂಡಾನೆಗಳು ಹೋಗಿ ಇವತ್ತು ಜನ ಸಾಯ್ತಾ ಇರತಕ್ಕಂಥದ್ದು ನಡೀತಾ ಇದೆ. ಅಂಥ ಕಡೆ ಆನೆ ಕಾರ್ಯಾಚರಣೆ ಮಾಡಬೇಕಾಗ್ತದೆ, ಅದಕ್ಕೆ ಸಹಾಯ ಮಾಡಿ ಅಂತ ಬಂದಿದ್ದಾರೆ. ಇದ್ರ ಬಗ್ಗೆ ನಾವೇನೂ ತೀರ್ಮಾನ ಮಾಡಿಲ್ಲ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಅಂತಿಮವಾದಂಥ ಒಂದು ತೀರ್ಮಾನವನ್ನು ಮಾಡ್ತೇವೆ. ಏನೇ ತೀರ್ಮಾನ ತೆಗೆದುಕೊಂಡ್ರೂ ದಸರಾ ಆನೆ ಇದು ನಮ್ಮ ಅಸ್ಮಿತೆ ಇದೆ. ದಸರಾಗೆ ಬೇಕಾದಂಥ ಆನೆಗಳು ಯಾವುದೂ ಎಲ್ಲಿಯೂ ಕೊಡೋದಿಲ್ಲ. ಈ ಸುಮ್ಮನೆ ಯಾರು ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಸರ್, ಇನ್ನೊಂದು ಗೋಪ್ಯ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ಪರಿಸರವಾದಿಗಳಿಗೆ ಮುಳ್ಳಯ್ಯನಗಿರಿಯಲ್ಲೂ ಬೇಡ ಅಂತ ಹೇಳ್ತಾರೆ. ತುಂಬಾ ಇಕೋ ಸೆನ್ಸಿಟಿವ್. ಪರಿಸರವಾದಿಗಳಿಗೂ ಕರೆಸ್ತೀವಿ. ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದ ರೀತಿಯಲ್ಲಿ ಇವತ್ತು ಜೀವನ ಇರಬೇಕು, ಜೀವನೋಪಾಯನೂ ಬೇಕು, ಎರಡೂ ಬೇಕು. ಸುಸ್ಥಿರ ಅಭಿವೃದ್ಧಿ ಆಗ್ಬೇಕಲ್ಲ. ಬರೀ ಪ್ರಗತಿ ಮಾಡಬೇಕು ಅಂತೇಳಿ ಇವತ್ತು ಪರಿಸರ ಹಾನಿ ಮಾಡುವಂಥದ್ದಲ್ಲ. ಪರಿಸರ ಸಂರಕ್ಷಣೆ ಮಾಡೇ ನಾವು ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೇ ಸರ್ಕಾರ ತೀರ್ಮಾನ ಮಾಡ್ತದೆ. ಚಾಮುಂಡಿ ಬೆಟ್ಟದ ಏನಾದ್ರು ಅಪ್ಡೇಟ್ ಹೇಳಿದ್ನಲ್ಲ, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ.